ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಎಷ್ಟೋ ಬಾರಿ ನಾವು ಏನನ್ನೋ ಅಂದ್ಕೊಂಡ್ಬಿಟ್ಟಿರ್ತೀವಿ, ನಾವೇ ಅಪ್ಪಂತರು ಅಂತ ಹೇಳಿದ್ರೆ ನಾವೇ ಉತ್ತಮರು ಅಂತ ಹೇಳಿ. ಬೇರೆಯವರು ಯಾರೋ ಹೇಳೋದಕ್ಕಿಂತ ನಮ್ಗೆ ಎಲ್ಲವೂ ತಿಳಿದಿದೆ ಅನ್ನುವಂಥದ್ದು. ಇದು ಅಹಂಕಾರಕ್ಕೂ ಅಥವಾ ತನ್ನತನಕ್ಕೂ ಮತ್ತೆ ದುರಹಂಕಾರಕ್ಕೂ ಇರುವಂತಹ ಒಂದು ಚಿಕ್ಕ ಗೆರೆ ಅಂತ ಹೇಳ್ಬೋದು. ಏನೇ ಆಗ್ಲಿ ಅಂತ ಒಂದು ವಿಚಾರವನ್ನ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ನಮ್ಮ ಬಗ್ಗೆ ನಾವು ಕೆಲವೊಂದ್ಸಲ ಓವರ್ ಎಸ್ಟಿಮೇಟ್ ಅಂತ ಹೇಳ್ತಾರಲ್ವಾ, ಹಾಗೆ. ಆದರೆ ನಿಜವಾಗಿಯೂ ಕೂಡ ನೈಜವಾಗಿ ಯಾವುದು ಕೆಲಸಕ್ಕೆ ಬರುತ್ತೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ. ಕೇಳ್ತಾ ಇದ್ದೀರಿ ರೇಡಿಯೋ ಸಿಟಿ 91.1 ಶುಭೋದಯ. ನಿಮ್ಮ ಜೊತೆ ನನ್ನ RJ ನಿಖಿತಾ. ಒಂದು ಸಲ 3 ವ್ಯಕ್ತಿಗಳಿರ್ತಾರೆ, 3 ಜನ. ಇವರು ಸ್ವರ್ಗದ ಹೆಬ್ಬಾಗಿಲಿಗೆ ಹೋಗಿ ತಲುಪ್ತಾರೆ. ಮತ್ತೆ ನಮಗೆ ಒಳಗೆ ಬಿಡಿ ಅಂತ ಹೇಳಿ ದ್ವಾರಪಾಲಕರನ್ನ ಕೇಳ್ಕೊಳ್ತಾರೆ. ಆಗ ದ್ವಾರಪಾಲಕರು, ನಿನ್ನನ್ನು ಏನಕ್ಕೆ ನಾನು ಒಳಗಡೆ ಬಿಡಬೇಕು, ಅಥವಾ ನಿಮ್ಮನ್ನು ಏನಕ್ಕೆ ನಾನು ಒಳಗಡೆ ಬಿಡಬೇಕು ಸ್ವರ್ಗದ ಒಳಕ್ಕೆ, ನಿಮ್ಮ ಗುಣಗಳ ಬಗ್ಗೆ ನಿಮ್ಮ ಬಗ್ಗೆ ನೀವು ಮಾತಾಡಿ ಅಂತ ಹೇಳ್ತಾರೆ. ಆಗ ಮೊದಲನೆಯ ವ್ಯಕ್ತಿ ಹೇಳ್ತಾನೆ, ನೋಡಿ, ನಾನು ಎಲ್ಲ ಶಾಸ್ತ್ರಗಳನ್ನು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ನನಗೆ ಈ ಎಲ್ಲ ಶಾಸ್ತ್ರಗಳ ಬಗ್ಗೆ ಗೊತ್ತಿರೋದ್ರಿಂದ ದೇವರ ಸೃಷ್ಟಿ, ಇದ್ರ ಬಗ್ಗೆ ಪ್ರತಿಯೊಂದು ವಿಚಾರವೂ ನನಗೆ ಗೊತ್ತಿದೆ. ನಾನು ಜ್ಞಾನಿ, ನನಗೆ ಒಳಗಡೆ ಹೋಗೋದಕ್ಕೆ ಬಿಡಬೇಕು ಅಂತ ಹೇಳ್ತಾನೆ. ಆಗ ದ್ವಾರಪಾಲಕರು ಹೇಳ್ತಾರೆ, ನೀನು ಶಾಸ್ತ್ರಗಳನ್ನು ಮಾತ್ರ ಓದಿದ್ದೀಯ, ಆದರೆ ಪ್ರಾಯೋಗಿಕ ಜ್ಞಾನ ನಿನಗಿಲ್ಲಪ್ಪ, ನೀನು ವಾಪಸ್ ಹೋಗಬಹುದು ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ. ಎರಡನೆಯ ವ್ಯಕ್ತಿ, ನಾನು ಯಾಗ ಯಜ್ಞಗಳನ್ನೆಲ್ಲ ಮಾಡಿದ್ದೀನಿ, ಎಲ್ಲ ಶಾಸ್ತ್ರಗಳನ್ನು ತಿಳ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಯಾಗ ಯಜ್ಞಗಳನ್ನು ಮಾಡಿದ್ದೀನಿ, ನನಗೆ ಸ್ವರ್ಗದೊಳಕ್ಕೆ ಬಿಡು ಅಂತ ಕೇಳ್ಕೊಂಡಾಗ ಆ ದ್ವಾರಪಾಲಕರು ಹೇಳ್ತಾರೆ, ನೀನು ಯಾಗ ಯಜ್ಞಗಳನ್ನ ಮಾಡಿರೋದು ನಿನ್ನ ಸ್ವಾರ್ಥಕ್ಕೆ, ಲೋಕ ಕಲ್ಯಾಣಕ್ಕಾಗಿ ಅಲ್ಲ, ಹಾಗಾಗಿ ನಿನಗೆ ಇಲ್ಲಿ ಜಾಗವಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಈಗ ಮೂರನೆಯ ವ್ಯಕ್ತಿ ಏನು ಹೇಳ್ಬೋದು? ಆತ ಹೇಳ್ತಾನೆ, ನಾನು ಬಡವ, ಒಬ್ಬ ರೈತ, 2 ಎಕರೆ ಜಾಗದಲ್ಲಿ ನಂದೊಂದು ಚಿಕ್ಕ ಗುಡಿಸಲನ್ನ ಕಟ್ಕೊಂಡಿದ್ದೀನಿ. ನಮ್ಮ ಮನೆಯನ್ನ ಯಾರು ಹಾದು ಹೋಗ್ತಾರೋ ಅಥವಾ ದಾರಿ ಹೋಕರಿಗೆ ಆಹಾರ ನೀರು ನೀಡ್ತೀನಿ, ಬೇಕಿದ್ದಾಗ ಆಶ್ರಯವನ್ನು ಕೂಡ ನೀಡುತ್ತೀನಿ. ನನ್ನ ಹತ್ರ ಇರುವಂತಹ ಸ್ವಲ್ಪದ್ರಲ್ಲಾದರೂ ಹಂಚಿಕೊಂಡು ನಾನು ಬದುಕಿದ್ದೀನಿ ಅಂತ. ಇದು ನಾನು ಮಾಡೋ ಸೇವೆ, ಆಧ್ಯಾತ್ಮಿಕವಾಗಿ ನಾನು ಕೇಳಿರೋದನ್ನೆಲ್ಲ ನಾನು ಅಳವಡಿಸ್ಕೊಳ್ತಾ ಇರುವಂಥದ್ದು, ಅಭ್ಯಾಸ ಮಾಡ್ತಿರೋದು ಅಂತ ಹೇಳ್ತಾನೆ. ಆಗ ದ್ವಾರಪಾಲಕರು ಹೇಳ್ತಾರೆ, ನೀನು ಒಳಗೆ ಹೋಗ್ಬೋದು ಅಂತ ಹೇಳಿ. ಇಲ್ಲಿ ನಾವೇನಂತ ತಿಳ್ಕೊಳ್ತೀವಿ, ಯಾವಾಗ ನಾವು ತ್ಯಾಗವನ್ನು ಮಾಡ್ತೀವೋ ಅನ್ನೋಕ್ಕಿಂತ ಬೇರೆಯವರಿಗೆ ಸಹಾಯವಾಗುವ ಹಾಗೆ ಯಾವಾಗ ನಾವು ಕೆಲಸ ಮಾಡ್ತೀವೋ ಆಗ ನಮಗೆ ಒಂದು ವಿಶೇಷವಾದಂತಹ ಜಾಗ ಇದ್ದೇ ಇರುತ್ತೆ. ಅದು ಸ್ವರ್ಗದಲ್ಲಾದರೂ ಸರಿ, ಬೇರೆಯವರ ಮನಸ್ಸಿನಲ್ಲಾದರೂ ಸರಿ. ಬೇರೆಯವರ ಕಷ್ಟ ಕಾಲದಲ್ಲಿ ನಾವು ಸಹಾಯಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಏನಿದೆ ಹೇಳಿ ಅಲ್ವಾ? ಹಾಗಾಗಿ ಯಾರಿಗಾದ್ರೂ ತುಂಬ ಅಗತ್ಯ ಇದೆ ಅಂತ ಹೇಳಿದ್ರೆ, ನಿಮ್ಮ ಸಹಾಯ ಇದೆ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ, ನಿಜವಾಗಿಯೂ ಅದು ನೈಜವಾಗಿ ನಿಮ್ಮ ಅವಶ್ಯಕತೆ ಇದೆ ಅಲ್ಲಿ ಅಂತ ಹೇಳಿದ್ರೆ ಖಂಡಿತ ಅಂಥ ಒಂದು ಸನ್ನಿವೇಶವನ್ನು ಸದುಪಯೋಗ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದ ಹಾಗೆ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.